ಇನ್ನು ವಿಮಾನ ದುರಂತದ ಬೆನ್ನಲ್ಲೇ ಟರ್ಕಿ ಸಂಸ್ಥೆಯತ್ತ ಅನುಮಾನ ದೊಡ್ಡದಾಗಿ ಮೂಡ್ತಾ ಇದೆ. ಟರ್ಕಿ ಸಂಸ್ಥೆಯಿಂದ ದುರಂತಕ್ಕೀಡಾದಂತಹ ವಿಮಾನದ ನಿರ್ವಹಣೆ, ಟರ್ಕಿ ಟೆಕ್ನಿಕ್ ವಿರುದ್ಧ ಬಾಬಾ ರಾಮದೇವ್ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಮದೇವ್ ಆರೋಪಕ್ಕೆ ಟರ್ಕಿ ಸರ್ಕಾರದಿಂದ ಸ್ಪಷ್ಟನೆ ಕೂಡ ಕೊಡಲಾಗಿದೆ. ಏರ್ ಇಂಡಿಯಾ ಮತ್ತು ಟರ್ಕಿ ಟೆಕ್ನಿಕ್ ನಡುವೆ ಒಪ್ಪಂದ ಆಗಿತ್ತು. B777 ಮಾದರಿ ವಿಮಾನಗಳನ್ನು ಮಾತ್ರ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ ಅಂತ. ಏನೋ ಡ್ರೀಮ್ ಲೈನರ್ ವಿಮಾನ ಈ ಒಪ್ಪಂದದ ವ್ಯಾಪ್ತಿಗೆ ಬರಲ್ಲ ಅಂತ ಇಲ್ಲಿ ಟರ್ಕಿ ಹೇಳಿದೆ. ಬೋಯಿಂಗ್ 787-8 ವಿಮಾನದ ನಿರ್ವಹಣೆ ನಾವು ಮಾಡಿಲ್ಲ ಅಂತ ಟರ್ಕಿ ಸ್ಪಷ್ಟನೆಯನ್ನು ಕೊಟ್ಟಿದೆ. ಏರ್ ಇಂಡಿಯಾ ವಿಮಾನ ನಿರ್ವಹಣೆ ಮಾಡಿಯೇ ಇಲ್ಲ ಅಂತ ಟರ್ಕಿ ಟೆಕ್ನಿಕ್ ಈಗ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದೆ. ಬಾಬಾ ರಾಮದೇವ್ ನೇರವಾಗಿ ಟರ್ಕಿ ಸರ್ಕಾರದ ವಿರುದ್ಧವೇ ಇಲ್ಲಿ ಆರೋಪವನ್ನು ಮಾಡಿದರು. ಇದಕ್ಕೆಲ್ಲ ಈ ದುರಂತಕ್ಕೆ ಈ ದೊಡ್ಡ ಮಟ್ಟದಲ್ಲಿ ಈ ಒಂದು ಅವಘಡ ಸಂಭವಿಸೋದಕ್ಕೆ ಟರ್ಕಿ ಸಂಸ್ಥೆಯ ನೇರ ಕಾರಣ. ಯಾಕೆಂದರೆ ಟರ್ಕಿನೇ ಇದನ್ನು ಕಂಪ್ಲೀಟ್ ಆಗಿ ನೋಡ್ಕೊಳ್ತಾ ಇದ್ದದ್ದು ಅನ್ನೋದ್ರ ಬಗ್ಗೆ ಬಾಬಾ ರಾಮದೇವ್ ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡಿದರು. ಈ ದೊಡ್ಡ ಮಟ್ಟದ ಆರೋಪಕ್ಕೆ ಇದೀಗ ಟರ್ಕಿ ಸರ್ಕಾರದಿಂದ ಸ್ಪಷ್ಟನೆ ಕೂಡ ಕೊಡಲಾಗಿದೆ. ಏರ್ ಇಂಡಿಯಾ ಮತ್ತು ಟರ್ಕಿ ಟೆಕ್ನಿಕ್ ನಡುವೆ ಒಪ್ಪಂದ ಏನೋ ಆಗಿದೆ, ಆದರೆ B777 ಮಾದರಿ ವಿಮಾನಗಳನ್ನು ಮಾತ್ರ ನಾವು ನಿರ್ವಹಣೆ ಮಾಡ್ತಿದ್ದೇವೆ ಹೊರತು ಡ್ರೀಮ್ ಲೈನರ್ ವಿಮಾನ ಈ ಒಪ್ಪಂದದ ವ್ಯಾಪ್ತಿಗೆ ಬರೋದಿಲ್ಲ. ಬೋಯಿಂಗ್ 787-8 ವಿಮಾನದ ನಿರ್ವಹಣೆ ನಾವು ಮಾಡ್ತಾ ಇಲ್ಲ ಅಂತ ಟರ್ಕಿ ಸಂಸ್ಥಾನದಿಂದ ಈಗಾಗಲೇ ಒಂದು ಒಪ್ಪಂದವನ್ನು ಮಾಡಿಕೊಂಡಿರೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದೆ.